यहाँ एक सदस्य ने तो कह दिया माइनॉरिटी इस कानून को स्वीकार नहीं करेगी। क्या धमकाना चाहते हो भाई? संसद का कानून है, सबको स्वीकार करना पड़ेगा। ಸ್ನೇಹಿತರೆ, ದೇಶದಲ್ಲಿ ವಕ್ಫ್ ಆಸ್ತಿ, ವಕ್ಫ್ ಬಿಲ್ ಇದರ ಕುರಿತು ಬಹಳಷ್ಟು ಚರ್ಚೆಗಳು ನಡೀತಾ ಇತ್ತು. ಕೆಲವೊಂದು ಕಡೆ ಊರಿಗೆ ಊರೇ ವಕ್ಫ್ ಆಸ್ತಿ ಅಂತ ಹೇಳಿ ಘೋಷಣೆಯಾಗಿದ್ವು. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ತಲೆನೋವಾಗಿದ್ದರೆ, ಕೆಲವರಿಗೆ ಇದು ಯಾಕೆ ಹೀಗಾಗ್ತಾ ಇದೆ, ಇದು ಏನಿದು ವಕ್ಫ್ ಬಿಲ್ ಅಂತ ಹೇಳಿದ್ರೆ ಸಡನ್ನಾಗಿ ಬಂದು ಇದು ವಕ್ಫ್ ಆಸ್ತಿ ಅಂತ ಅಂದರೆ ಏನು ಅಂತ ಹೇಳಿಬಿಟ್ಟು ಕೆಲವರಿಗೆ ಅದೊಂದು ರೀತಿಯಲ್ಲಿ ಏನೂ ಗೊತ್ತಾಗದೆ ಗೊಂದಲವಾಗಿತ್ತು. ಆದರೆ ಇದೀಗ 11 ಗಂಟೆಗಳ ಚರ್ಚೆಯ ಬಳಿಕ ವಕ್ಫ್ ತಿದ್ದುಪಡಿ ಮಸೂದೆಯನ್ನು ಲೋಕಸಭೆಯಲ್ಲಿ ಅಂಗೀಕಾರ ಮಾಡಲಾಗಿದೆ. ಈ ಅಂಗೀಕಾರ ಅಷ್ಟೊಂದು ಈಸಿಯಾಗಿತ್ತ? ಏನೆಲ್ಲ ನಡೀತು ನೋಡೋಣ. ಸ್ನೇಹಿತರೆ, ಕೇಂದ್ರ ಸರ್ಕಾರ ಪ್ರಸ್ತಾಪಿಸಿದ ವಕ್ಫ್ ಮಸೂದೆ 2025 ಬುಧವಾರ ಮಧ್ಯರಾತ್ರಿ ಅಂದರೆ ನಿನ್ನೆ ಲೋಕಸಭೆಯಲ್ಲಿ ಅಂಗೀಕಾರಗೊಳ್ತು. ಸತತವಾಗಿ 1 ಗಂಟೆ ಅಲ್ಲ, 2 ಗಂಟೆ ಅಲ್ಲ, 5 ಗಂಟೆ ಅಲ್ಲ, 11 ಗಂಟೆಗಳ ಕಾಲ ಈ ತಿದ್ದುಪಡಿಯ ಬಗ್ಗೆ ವಾದ ವಿವಾದಗಳು, ಚರ್ಚೆಗಳು ನಡೆದು ಅಂತಿಮವಾಗಿ ವೋಟನ್ನು ಹಾಕಲಾಯಿತು. ಮಸೂದೆಯ ಪರ 288 ಮತಗಳು ಬಂದರೆ ಮಸೂದೆಯ ವಿರುದ್ಧ 232 ಮತಗಳು ಬಿದ್ದಿದ್ವು. ಇನ್ನು 543 ಸದಸ್ಯರಲ್ಲಿ ಮಸೂದೆಯ ಅಂಗೀಕಾರಕ್ಕೆ ಅಗತ್ಯವಾದ 272 ಮತಗಳು NDA ಸರ್ಕಾರಕ್ಕೆ ಸುಲಭವಾಗಿ ಸಿಕ್ಬಿಡ್ತು ಅಂತಲೇ ಹೇಳಬಹುದು. ಏನು ವಕ್ಫ್ ಆಸ್ತಿಗಳ ಆಡಳಿತ ಮತ್ತು ನಿರ್ವಹಣೆಯಲ್ಲಿ ಪಾರದರ್ಶಕತೆಯನ್ನು ತರುವಂತಹ ಒಂದು ನಿಟ್ಟಿನಲ್ಲಿ ದೇಶದ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮತ್ತು ದತ್ತಿ ಆಸ್ತಿಗಳನ್ನು ನಿಯಂತ್ರಿಸುವಂತಹ ವಕ್ಫ್ ಕಾಯ್ದೆ 1995ರಲ್ಲಿ ಮಹತ್ವದ ಬದಲಾವಣೆಗಳನ್ನು ತರುವಂತಹ ಉದ್ದೇಶವನ್ನು ಹೊಂದಿದೆ ಅಂತ ಹೇಳಿಬಿಟ್ಟು ಸರ್ಕಾರ ಹೇಳಿದೆ. ಇನ್ನು ಈ ಮಸೂದೆ ಭಾರತದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ಬಹಳಷ್ಟು ಒಂದು ರೀತಿಯಲ್ಲಿ ದೊಡ್ಡ ಚರ್ಚೆಗೆ ಒಳಗಾಗಿದೆ, ತೀವ್ರ ಚರ್ಚೆಗೆ ಕಾರಣವಾಗಿತ್ತು ಅಂತಲೇ ಹೇಳಬಹುದು. ಇನ್ನು ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರು ಈ ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡಿಸಿದ್ರು. 11 ಗಂಟೆಗಳ ಕಾಲ ನಡೆದಂತಹ ಒಂದು ತೀವ್ರ, ಅತ್ಯಂತ ಒಂದು ಏನಂತ ಹೇಳಿದ್ರೆ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ದಂತಹ ಚರ್ಚೆಯ ನಂತರ NDA ತನ್ನ ಬಹುಮತದ ಬಲದಿಂದ ಮೋದಿ ಸರ್ಕಾರ ಗೆದ್ದು ಬಿಡ್ತು ಅಂತಲೇ ಹೇಳಬಹುದು. ಅಂದರೆ ಬಹುಮತದ ಬಲದಿಂದ ಮಸೂದೆಯನ್ನು ಅಂಗೀಕರಿಸಲಾಯಿತು. ಚರ್ಚೆಯ ಸಮಯದಲ್ಲಿ ಸರ್ಕಾರ ಮತ್ತು ವಿರೋಧ ಪಕ್ಷಗಳ ನಡುವೆ ವಾದ ವಿವಾದ ತುಂಬ ಜೋರಾಗಿ ನಡೀತು ಹೇಳಬಹುದು. ಆದರೆ NDA ಮಿತ್ರ ಪಕ್ಷಗಳಾದ JDU, TDP ಮತ್ತು ಶಿವಸೇನೆ ಈ ಒಂದು ಅಂಗೀಕಾರಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತು. ಮಸೂದೆಯ ಯೂನಿಫೈಡ್ ವಕ್ಫ್ ಮ್ಯಾನೇಜ್ಮೆಂಟ್ ಎಂಪವರ್ಮೆಂಟ್ ಎಫಿಷಿಯನ್ಸಿ ಆ್ಯಂಡ್ ಡೆವಲಪ್ಮೆಂಟ್ UMEED ಅಂತ ಮರುನಾಮಕರಣವನ್ನು ಮಾಡಲಾಗಿದೆ. ಇದು ಸಾಮಾನ್ಯ ಮುಸ್ಲಿಂ ಸಮುದಾಯದ ಪ್ರಗತಿಗೆ ಒಂದು ರೀತಿಯಲ್ಲಿ ಆಶಾಕಿರಣ, ಅವರ ಪ್ರಗತಿಗೆ ಒಳ್ಳೆಯ ಒಂದು ದಾರಿ ಅಂತ ಹೇಳಿ ಸರ್ಕಾರ ಹೇಳಿದೆ. ಏನು ಗೃಹ ಸಚಿವ ಅಮಿತ್ ಶಾ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಿ ಈ ಮಸೂದೆಯು ಮುಸ್ಲಿಮರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಹ ಯಾವ ಉದ್ದೇಶವನ್ನು ಹೊಂದಿಲ್ಲ, ಇದು ಕೇವಲ ಆಡಳಿತದ ಸುಧಾರಣೆಗಾಗಿ ಮತ್ತು ಪಾರದರ್ಶಕತೆಗಾಗಿ ತರಲಾಗಿದೆ ಅಂತ ಹೇಳಿ ಸ್ಪಷ್ಟಪಡಿಸಲಾಗಿದೆ. ಇನ್ನು ಅಮಿತ್ ಶಾ ಅವರು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸಿ 2013ರಲ್ಲಿ ಚುನಾವಣಾ ಲಾಭಕ್ಕಾಗಿ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಸರ್ಕಾರದ ಜಾಗವನ್ನು ಲೂಟಿ ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದೆ ಅಂತ ಹೇಳಿ ಆರೋಪಿಸಿದರು. ಇನ್ನು ಸಚಿವ ರಿಜಿಜ್ ಕೂಡ ಈ ಮಸೂದೆಯು ಶಿಯಾ, ಸುನ್ನಿ, ಬೋಹ್ರಾ ಮಹಿಳೆಯರು ಮತ್ತು ಹಿಂದುಳಿದ ಮುಸ್ಲಿಮರಿಗೆ ಪ್ರಾತಿನಿಧ್ಯವನ್ನು ಕೊಡ್ತದೆ ಅಂತ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಈ ಮಸೂದೆ ಈಗ ರಾಜ್ಯಸಭೆಗೆ ಕಳುಹಿಸಲಾಗ್ತದೆ. ಅಲ್ಲಿ NDAಗೆ ಬಹುಮತ ಇಲ್ಲದ ಕಾರಣ ತೀವ್ರ ಪೈಪೋಟಿ ಎದುರಾಗುವ ಸಾಧ್ಯತೆ ಇದೆ. ಇನ್ನು ಆಮ್ ಆದ್ಮಿ ಪಕ್ಷ AAP ತನ್ನ ರಾಜ್ಯಸಭಾ ಸಂಸದರಿಗೆ ವಿಪ್ ಜಾರಿ ಮಾಡಿದ್ದು ಏಪ್ರಿಲ್ 2ರಿಂದ 4ರವರೆಗೆ ಸಂಸತ್ತಿನಲ್ಲಿ ಹಾಜರಿರುವಂತೆ ಸೂಚಿಸಿದೆ. ಈ ಮಸೂದೆಯ ಭವಿಷ್ಯ ರಾಜ್ಯಸಭೆಯಲ್ಲಿ NDA ಮಿತ್ರ ಪಕ್ಷಗಳ ಬೆಂಬಲದ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆಯಲ್ಲಿ ಪ್ರಸ್ತಾಪಿಸಲಾಗಿರುವಂತಹ ಪ್ರಮುಖ ಬದಲಾವಣೆಗಳು ಏನು ಅನ್ನೋದಾದರೆ, ವಕ್ಫ್ ಆಸ್ತಿಗಳ ಸರ್ವೆ ಮತ್ತು ನಿಯಂತ್ರಣ. ಹಿಂದೆ ಸರ್ವೆಯನ್ನು ರಾಜ್ಯ ಸರ್ಕಾರ ನೇಮಿಸಿದ ಸರ್ವೆ ಆಯುಕ್ತರು ನಡೆಸ್ತಾ ಇದ್ರು. ಇದರಲ್ಲಿ ಸರ್ಕಾರದ ನೇರ ಹಸ್ತಕ್ಷೇಪ ಕಡಿಮೆ ಇತ್ತು. ಈಗ ತಿದ್ದುಪಡಿಯಲ್ಲಿ ಸರ್ವೆಗಳನ್ನು DCಗಳಿಗೆ ವರ್ಗಾಯಿಸಲಾಗಿದೆ. DCಗಳ ಮೇಲ್ವಿಚಾರಣೆಯಲ್ಲಿ ರಾಜ್ಯದ ಕಂದಾಯ ಕಾನೂನುಗಳಿಗೆ ಅನುಗುಣವಾಗಿ ಸರ್ವೆ ನಡೆಯುತ್ತೆ. ಇದರಿಂದ ಸರ್ಕಾರಕ್ಕೆ ವಕ್ಫ್ ಆಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಿಗುತ್ತೆ. ಇನ್ನು ವಕ್ಫ್ ಘೋಷಣೆಗೆ ಷರತ್ತುಗಳು. ಈ ಹಿಂದೆ ವಕ್ಫ್ ಘೋಷಿಸಲಿಕ್ಕೆ ಯಾವುದೇ ವಕ್ಫ್ ಆಸ್ತಿ ಅಂತ ಘೋಷಿಸಲಿಕ್ಕೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರಲಿಲ್ಲ. ಯಾರಾದರೂ ಮುಸ್ಲಿಂ ವ್ಯಕ್ತಿ ತಮ್ಮ ಆಸ್ತಿಯನ್ನು ವಕ್ಫ್ ಆಗಿ ಘೋಷಿಸಬಹುದಿತ್ತು. ತಿದ್ದುಪಡಿಯಲ್ಲಿ ಇಸ್ಲಾಂ ಧರ್ಮವನ್ನು ಕನಿಷ್ಠ 5 ವರ್ಷ ಪಾಲಿಸಿದ ವ್ಯಕ್ತಿಯೊಬ್ಬರಿಗೆ ಮಾತ್ರ ವಕ್ಫ್ ಘೋಷಿಸುವಂತಹ ಅಧಿಕಾರ ನೀಡಲಾಗಿದೆ. ಇದರಿಂದ ದುರುಪಯೋಗ ತಡೆಗಟ್ಟುವಂತಹ ಉದ್ದೇಶ ಇದೆ.
ಇನ್ನು ಈ ಹಿಂದೆ ಮಹಿಳೆಯರಿಗೆ ಹಕ್ಕುಗಳನ್ನು ಸ್ಪಷ್ಟವಾಗಿ ಖಾತ್ರಿಪಡಿಸುವ ನಿರ್ದಿಷ್ಟ ಉಲ್ಲೇಖ ಇರಲಿಲ್ಲ. ತಿದ್ದುಪಡಿಯಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಖಾತ್ರಿಪಡಿಸುವಂತಹ ಒಂದು ರೂಲ್ಸ್ ಅನ್ನು ಸೇರಿಸಲಾಗಿದೆ. ಹೀಗೆ ಅನೇಕ ಬದಲಾವಣೆಯನ್ನ ವಕ್ಫ್ ತಿದ್ದುಪಡಿಯಲ್ಲಿ ಮಾಡಲಾಗಿದೆ. माननीय सदस्यगण, शुद्धि के अद्यतन मत विभाजन का परिणाम इस प्रकार है. पक्ष में 288, विपक्ष में 232. प्रस्ताव स्वीकृत हुआ और विधेयक यथा संशोधित पारित हुआ. लॉबी खोल दी है माननीय सदस्य, लॉबी खोल दिए, लॉबी क्लियर कर दी है. अब हम आइटम नंबर 13 सभा के निर्णय के लिए ले रहे हैं. प्रश्न ये है कि विधेयक पर विचार किया जाए. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में विधेयक पर विचार करने हेतु प्रस्ताव को स्वीकृत किया गया. अब सभा विधेयक पर खंडवार विचार करेगी. प्रश्न ये कि खंड 2 विधेयक का अंग बने. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में खंड 2 विधेयक का अंग बना. माननीय मंत्री जी, संशोधन संख्या 2. माननीय मंत्री जी, I move the amendments. प्रश्न है कि माननीय मंत्री जी द्वारा प्रस्तुत संशोधन संख्या 2 को स्वीकृत किया जाए. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में हुआ. संशोधन स्वीकृत हुआ. प्रश्न है कि खंड 1 यथा संशोधित विधेयक का अंग बने. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में खंड 1 यथा संशोधित विधेयक का अंग बना. माननीय मंत्री जी, संशोधन संख्या 1. I move the amendment, sir. प्रश्न है कि माननीय मंत्री द्वारा प्रस्तुत संशोधन संख्या 1 को स्वीकृत किया जाए. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में संशोधन स्वीकृत हुआ. प्रश्न ये कि यथा संशोधित अधिनियम सूत्र विधेयक का अंग बने. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में यथा संशोधित अधिनियम सूत्र विधेयक का अंग बना. प्रश्न ये कि विधेयक का पूरा नाम विधेयक का अंग बने. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में विधेयक का पूरा नाम विधेयक का अंग बना. मंत्री जी अब प्रस्ताव करें कि विधेयक को यथा संशोधित पारित किया जाए. Sir, I move that the bill be passed as amended. प्रश्न ये कि विधेयक को यथा संशोधित पारित किया जाए. जो सदस्य इसके पक्ष में हाँ कहें, जो सदस्य विरोध में ना कहें. मेरे विचार में निर्णय हाँ वालों के पक्ष में, हाँ वालों के पक्ष में प्रस्ताव स्वीकृत हुआ.